ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ವಿಶೇಷ ಏನೆಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಎಲ್ಲದರಲ್ಲೂ ಮೊದಲು ನಾವು ತಾಯಿಗೆ ಪ್ರಥಮ ಸ್ಥಾನವನ್ನು ಕೊಡ್ತೀವಿ. ಯಾಕೆ ಅಂದರೆ ನಮ್ಮ ಈ ಹಿಂದೂ ಸಂಸ್ಕೃತಿಯಲ್ಲಿ ದೊಡ್ಡವರಿಗೆ, ಹಿರಿಯರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿಯ ಪ್ರತೀಕ. ಈ ದಿನಗಳಲ್ಲಿ ಅದೇನಾಗ್ತಾ ಇದೆ ಅಂದರೆ ಮರೆಮಾಚ್ತಾ ಇದೆ. ಚೆನ್ನಾಗಿ ಓದ್ತಾರೆ ಮಕ್ಕಳು, ಓದ ಜೊತೆಗೆ ಅವ್ರಿಗೆ ಮೌಲ್ಯಗಳನ್ನು ನಾವು ಕಲಿಸ್ಬೇಕಾಗಿದೆ. ಅವ್ರು ದೊಡ್ಡವರು ಆಗ್ತಾ ಸಮಾಜ ವಿರೋಧಿ ತೊಡಗಬಾರ್ದು. ಅವ್ರಿಗೆ ನಾವು ಚಿಕ್ಕ ವಯಸ್ಸಿಂದನೇ ಓದಿನ ಜೊತೆಗೆ ಮೌಲ್ಯಗಳನ್ನು ಸಹ ಕಲಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಂದು ಅಂಗವಾಗಿ ನಾವು ನಮ್ಮ ಶಾಲೆಯಲ್ಲಿ ಈ ಮಾತೃವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಾಯಿಯಂದರಿಗೆ ಮೊದಲು ಕಾಲನೆ ಸ್ವಲ್ಪ ಕೇಳಿಸ್ಕೊಂಡು ವಿದ್ಯಾರ್ಥಿ ಅಕ್ಷರ ಕುಂಕುಮವನ್ನು ಇಟ್ಟು ಅಕ್ಷತೆ ಹೂವನ್ನು ಹಾಕಿ, ಹಾರ ತಂದಿರೋರು ಹಾರವನ್ನು ಹಾಕಿ, ಆಮೇಲೆ ನಾವು ತಾಂಬೂಲ ಕೊಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ತಾಂಬೂಲವನ್ನು ಕೊಟ್ಟು ನಿಮ್ಮ ತಾಯಂದಿರಿಗೆ ಸಿಹಿಯನ್ನು ತಿನ್ನಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ಎಲ್ಲರೂ ತಾಯಂದಿರು ಚೇರಲ್ಲಿ ಕೂತ್ಕೊಳ್ಳಿ, ವಿದ್ಯಾರ್ಥಿಗಳು ಪಕ್ಕದಲ್ಲಿ ಕೆಳಗಡೆ ಕೂತ್ಕೊಳ್ಳಿ. ಈಗ ಎಲ್ಲ ತಾಯಂದ್ರು ಕೂಡ ಕೂತ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ನೀವು ನಿಮ್ಮ ತಾಯಿಯ ಪಾದಗಳಿಗೆ ಅರ್ಶಿನ ಕುಂಕುಮ ಎಲ್ಲ ಪಾದ ತೊಳೆದು ಹೂವು ಅರ್ಶಿನ ಕುಂಕುಮ ಇಟ್ಟು ತಾಯಿಯ ಪಾದ ಪೂಜೆಯನ್ನ ಮಾಡಬೇಕಾಗಿ ಕೋರ್ತಾ ಇದ್ದಾರೆ. ಎಲ್ಲ ಮಕ್ಕಳು ನಿಮ್ಮ ಮಾತೆಯರಿಗೆ ಅಂದ್ರೆ ನಿಮ್ಮ ಅಮ್ಮನವ್ರಿಗೆ ಪಾದ ಪೂಜೆ ಮಾಡ್ತಾ ಇದ್ವಿ. ಈ ಒಂದು ಸಂಸ್ಕೃತಿ, ಹಿಂದೂ ಸಂಸ್ಕೃತಿನಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ. ಅದು ನಮ್ಮ ಬಟವರಳ್ಳಿ ಶಾಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುಶಃ ಇಡೀ ನಮ್ಮ ಒಂದು ತಾಲೂಕಿನಲ್ಲಿ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ಸೊ ಅಂತ ಒಂದು ವಿಶಿಷ್ಟ ಒಂದು ಕಾರ್ಯಕ್ರಮವನ್ನ ನಮ್ಮ ಬಟವರಳ್ಳಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ. ಇಲ್ಲಿ ನೆರೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ. ಅವರ ಒಂದು ತಾಯಿ ಋಣ ನಾವು ಎಂದಿಗೂ ಕೂಡ ಅಸಾಧ್ಯ ಅಂತ ಒಂದು ತಾಯಿಯ ಪಾದ ಪೂಜೆಯನ್ನ ಮಕ್ಕಳು ಮಾಡ್ತಾ ಇದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ಹೇಳಿ ಅರ್ಶಿನ ಕುಂಕುಮ ಇಟ್ಮೇಲೆ ಹೂವು ಇಟ್ಮೇಲೆ ಹೂವು ತಂದಿದ್ರೆ ಹೂವು ಕೊಡಿ. ನೆಕ್ಸ್ಟ್ ಕರ್ಪೂರ ಪಾದಗಳನ್ನ ತೊಳೆಯಿರಿ. ಅನಂತರ ಅರಿಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಅದು ಇಂಪಾರ್ಟೆಂಟ್. ನಮಸ್ಕಾರ ಮಾಡೋದೇ ನಿಮಗೆ ಪುಣ್ಯ. ಆ ಪುಣ್ಯದ ಕೆಲಸ ಇಲ್ಲಿನ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಣ. ಈ ಒಂದು ಅಂತಹ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರ ಮಕ್ಕಳೇ. ಮಾಡಿ ತಾಯಿಯ ಪಾದಗಳನ್ನ ತೊಳೆದು ಅರಿಶಿನ ಕುಂಕುಮ ಇಟ್ಟು ಕರ್ಪೂರ ಹಂಚ್ಕೊಳ್ರ. ಹಾರ ತಂದಿರೋರು ಹಾರ ಹಾಕಿ. ಹುಷಾರು, ಅದು ಸ್ವಲ್ಪ ದೂರ ಇದು ಮಾಡ್ಕೊಳ್ಳಿ. ಕರ್ಪೂರ ಅವ್ರಿಗೆ ಕಾಲಿನಿಂದ ಫುಲ್ಲು ಮಾಡಿ. ತಾಯಂದ್ರು ನಿಮ್ಮ ಮಕ್ಕಳಿಗೆ ಸ್ವಲ್ಪ ಜಾಗೃತಿ ವಹಿಸಿಕೊಳ್ಳಿ. ಸಾಲು ಬಹಳ ಅದ್ದೂರಿಯಾಗಿರ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನ ಇದು ಮಾತೃವಂದನಾ ಕಾರ್ಯಕ್ರಮದಲ್ಲಿ ಬಹುಶಃ ನಿಮ್ದು ರೆಕಾರ್ಡ್ ಆಗುತ್ತಿರೋ ಅಂತ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾತೃವಂದನಾ ಕಾರ್ಯಕ್ರಮ. ಭಕ್ತಿಯಿಂದ ಮಾಡಿ ಮೊದಲ ಗುರು ದೊಡ್ಡ ದೇವರು ಯಾರೂ ಇಲ್ಲ ಈ ಭೂಲೋಕದಾಗ. ಅಂತಹ ದೊಡ್ಡ ಮಾತೆಗೆ ನೀವು ಇವತ್ತು ಎಲ್ಲರೂ ಕೂಡ ಒಂದು ತಾಯಿ ಆಶೀರ್ವಾದ ಸಿಗಲಿ. ಬೆಂಕಿ ಇದೆ, ಹುಷಾರು. ತಟ್ಟೆನ ಅಲ್ಲಿಡ್ಬೇಡಿ, ಟಾರ್ಪಲ್ ಸುಟ್ಟೋಗ್ಬಿಡುತ್ತೆ. ಪತ್ರಿಕೆದಲ್ಲಿ ಬಿಡ್ಬೋದು ಅನ್ಕೋತೀನಿ. ಮಕ್ಕಳು ತಗೊಂಡು ನಿಮ್ಮ ತಾಯಂದ್ರ ಕೊಡ್ಬೇಕು ತಾಂಬೂಲ. ಇರಿ ಕಡೆ ಅಡ್ಡನ
ಮಕ್ಕಳನ್ನ ತಗೊಂಡು ನಿಮ್ಮ ತಾಯಿ ಬಹುಶಃ ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎತ್ತಿ ಕಾಣಿಸ್ತಕ್ಕಂಥ ಒಂದು ಸಂಸ್ಕೃತಿ. ನೀವು ಅವ್ರು ತಿನ್ಸ್ಬೇಕು ಅವ್ರು ಎಲ್ಲ ಈ ಕಡೆ ನೋಡ್ಪ, ತಾಯಿಯವರ ಕೈಯಲ್ಲಿ ಕೊಟ್ಟು ಈ ಕಡೆ ನಮ್ ಕಡೆ ಸ್ಟೇಜ್ ಕಡೆ ನೋಡಿ. ಮಾಧ್ಯಮದವರು ನಿಮ್ಮನ್ನ ಫೋಟೋ ಹಿಡಿತಾ ಇದ್ದಾರೆ, ಅದಕ್ಕೋಸ್ಕರ ನೀವು ತಾಂಬೂಲ ಇಟ್ಕೊಂಡು, ಈ ಕಡೆ ನೋಡಿ ನಮ್ ಕಡೆ. ತಿನ್ನಂಡ ಏ ನಿಕ್ಕಿಲ್ಲ ಇಟ್ಬಿಡ ನಿಮ್ಮ ಅಲ್ಲೇ ಹಿಡ್ಕೊಂತೀನಿ. ಮಾತೃದೇವೋಭವ ಹೇಳ್ತಾರೆ, ತಂದ್ರಿ ಗುರುವು ದೈವವು. ಅಂತಹ ಮೊದಲ ದೇವರು ತಾಯಿ. ಆ ತಾಯಿಯ ಒಂದು ಪಾದ ಪೂಜೆ ಅಂದ್ರೆ ನಿಜವಾಗ್ಲೂ ಬಹಳ 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 ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ. ಜೋರಾಗಿ ಚಪ್ಪಾಳೆ ತಟ್ಟಿ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.